ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ಸರ್ಕಾರ ಆಧಾರ್ ಕಾರ್ಡನ್ನು ಎಲ್ಲ ಕಡೆ ಲಿಂಕ್ ಮಾಡಿಸ್ತಾ ಇರುವಂಥದ್ದು. ಪ್ಯಾನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಗ್ಯಾಸ್ ಬುಕ್ಕಿಂಗೋಸ್ಕರ ಆಗಿರ್ಬೋದು, ನಿಮ್ಮ ಮೊಬೈಲ್ಗೆ ಮೆಸೇಜ್ ಕೂಡ ಬರ್ತಾ ಇರುತ್ತೆ, ಆಧಾರ್ ಕಾರ್ಡನ್ನು ಬೇಗ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಮಾಡಿಸಿ ಅಂತ. ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿದ್ದೀರಾ. ಹಾಗಾದರೆ ಏನಕ್ಕೆ ಗೌರ್ಮೆಂಟ್ ಈ ಒಂದು ಕಡ್ಡಾಯ ಮಾಡ್ತಾ ಇರುವಂಥದ್ದು ಆಧಾರ್ ಕಾರ್ಡ್ನ ಏನಕ್ಕೆ ಎಲ್ಲದಕ್ಕೂ ನಾವು ಲಿಂಕ್ ಮಾಡಿಸ್ಬೇಕು? ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನಿಮ್ಗೆ ಅನಿಸ್ಬೋದು, ಏನಕ್ಕೆ ನಮ್ಮ ಭಾರತ ಸರ್ಕಾರ ಎಲ್ಲರಿಗೂ ಇಷ್ಟೊಂದು ಒತ್ತಡವನ್ನು ಇರ್ತದೆ, ಏನಕ್ಕೆ ನಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ಬೋದು. ನಾನು ಫಸ್ಟು ಮೊಬೈಲ್ ನಂಬರಿಗೆ ಬರ್ತೀನಿ. ಏನಕ್ಕೆ ನಿಮಗೆ ಮೆಸೇಜ್ ಬರ್ತಾ ಇದೆ ಆಧಾರ್ ಕಾರ್ಡನ್ನ ಕಡ್ಡಾಯವಾಗಿ ಲಿಂಕ್ ಮಾಡಿಸಿ ನಿಮ್ಮ ಮೊಬೈಲ್ ನಂಬರ್ಗೆ ಅಂತ ನೀವು ಕೇಳ್ಬೋದು. ಅದೊಂದು ರೀತಿ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ, ಯಾರೋ ಒಬ್ಬ ಭಯೋತ್ಪಾದಕ ಯಾರೋ ಬೇರೆ ದೇಶದಿಂದ ಬರ್ತಾನೆ, ಪಾಕಿಸ್ತಾನ ಆಗಿರ್ಬೋದು, ಯಾರೋ ಬೇರೆ ದೇಶದಿಂದ ಬರ್ತಾನೆ, ನಮ್ಮ ದೇಶಕ್ಕೆ ಯಾರ್ದೋ ಡ್ಯೂಪ್ಲಿಕೇಟ್ ಐ ಡಿ ಕೊಟ್ಬಿಟ್ಟು ಸಿಮ್ ತೊಗೊಂಡ್ಬಿಡ್ತಾನೆ. ಆದರೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ್ರೆ ಆ ರೀತಿ ತೊಗೊಳೋದಕ್ಕಾಗಲ್ಲ. ಏನಕ್ಕೆ ಅಂದರೆ, ನೀವು ಸಿಮ್ ತೊಗೊಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ, ಯಾರು ತೊಗೋತಿದ್ದಾರೆ ಎಲ್ಲ ಫುಲ್ಲು ಪ್ರೂಫ್ ಇರುತ್ತೆ. ಅದರಿಂದ ಯಾರೊಬ್ಬರು ಭಯೋತ್ಪಾದಕ ಏನಾದರೂ ಮಾಡ್ದ ಅಂದ್ಕೊಂಡ್ರು, ಆ ನಂಬರ್ ಏನಾದರೂ ಇತ್ತು ಅಂದರೆ ಸಾಕು, ನಿಮಗೆ ಅದು ಯಾರು ಆಧಾರ್ ಕಾರ್ಡಲ್ಲಿ ತೊಗೊಂಡಿದ್ರು ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಅದರಿಂದ ಇದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ಏನಾದರೂ ಒಂದು ಅಪರಾಧ ಆಯಿತು ಅಂದ್ಕೊಳ್ಳಿ, ಅಪರಾಧದ ಸಮಯದಲ್ಲಿ ಈ ನಂಬರ್ ಸಿಗಾಕೊಂಡ್ರೆ ಕಾಲ್ ಆಗಲಿ, ಈ ನಂಬರ್ ಇರುತ್ತೆ. ಈ ನಂಬರ್ ಸಿಕ್ಕರೆ ಸಾಕು, ಆ ನಂಬರ್ ಸಿಕ್ಕರೆ ಸಾಕು ಪೊಲೀಸರಿಗೆ ನಿಮ್ಮ ಫಿಂಗರ್ ಪ್ರಿಂಟ್, ನೀವು ಗೊತ್ತಿರ್ಬೋದು, ನೀವು ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ನಿಮ್ಮ 10 ಬೆರಳುಗಳ ಫಿಂಗರನ್ನು ಪ್ರಿಂಟ್ ಇರುತ್ತಲ್ಲ, ಅದನ್ನು ನೀವು ಕೊಟ್ಟಿರ್ತೀರ, ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಈಗ ಯಾವುದೋ ಒಂದು ಕೇಸ್ ಆಗ್ತಾ ಇರುತ್ತೆ, ಅದರಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಸಿಕ್ತು ಅಂದ್ಕೊಳ್ಳಿ, ಯಾವುದೋ ಗೋಡೆ ಮೇಲೋ ಎಲ್ಲೋ ಯಾವುದೋ ವಸ್ತು ಮೇಲೋ ಫಿಂಗರ್ ಪ್ರಿಂಟ್ ಸಿಕ್ತು. ಆ ಫಿಂಗರ್ ಪ್ರಿಂಟನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು, ಅದು ನಿಮ್ಮದೇ ಫಿಂಗರ್ ಪ್ರಿಂಟು, ನಿಮ್ಮ ನಂಬರು, ಇದು ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಅಡ್ರೆಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಇದು ನಮ್ಮ ಭಾರತ ಸರ್ಕಾರಕ್ಕೆ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಇನ್ನು ಈಗ ಸದ್ಯದಲ್ಲಿ ರೀಸೆಂಟಾಗಿ ಪ್ಯಾನ್ ಕಾರ್ಡ್ಗೂ ನೀವು ಈ ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ತಾ ಇದ್ರಿ. ಅದರಿಂದ ಏನು ನಮ್ಮ ಸರ್ಕಾರಕ್ಕೆ ಅಡ್ವಾಂಟೇಜ್ ಅಂತ ಕೇಳ್ಬೋದು. ನೀವು ಪ್ಯಾನ್ ಕಾರ್ಡ್ಗೆ ನೀವು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದ ತಕ್ಷಣ ಒಂದೇನಾಗುತ್ತೆ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಬ್ಯಾಂಕ್ ಅಕೌಂಟ್ ಇರಬೇಕು ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನೇನು ನೀವು ಟ್ರಾನ್ಸಾಕ್ಷನ್ ಮಾಡಿದ್ರು, ಏನೇ ನಿಮ್ಮ ಅಕೌಂಟಿಗೆ ಬಂದ್ರೂ ಅದೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಈ ಒಂದು ಪ್ಯಾನ್ ಕಾರ್ಡಲ್ಲಿ. ಅದರಿಂದ ಏನಾಗ್ಬಿಡುತ್ತೆ ಅಂದರೆ, ನೀವೇನಾದರೂ ಟ್ಯಾಕ್ಸ್ ಏನಾದರೂ ಫ್ರಾಡ್ ಮಾಡ್ತಾ ಇದ್ದರೆ, ಟ್ಯಾಕ್ಸ್ ಫೈಲ್ ಮಾಡ್ತಿಲ್ಲ ಅಂದರೆ ಸರ್ಕಾರಕ್ಕೆ ನೀವು ಯಾರು, ನಿಮ್ಮ ಆಧಾರ್ ಕಾರ್ಡಿಂದ ನೀವು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಅದರಿಂದ ನೀವು ಮೋಸ ಮಾಡೋದಕ್ಕಾಗಲ್ಲ. ಇನ್ನು ಮುಂದೆ ಏನಾದರೂ ಮೋಸ ಅಂದರೆ, ಟ್ಯಾಕ್ಸ್ ಫೈಲ್ ಮಾಡ್ತೀರಾ, ಟ್ಯಾಕ್ಸಿನ ಕರೆಕ್ಟಾಗಿ ಕಟ್ತಿಲ್ಲ ಅಂದರೆ ಇನ್ನು ಮುಂದೆ ತುಂಬ ಕಷ್ಟ, ಸಿಗಾಕೊಂಡ್ಬಿಡ್ತೀವಿ ಬೇಗ. ಅದರಿಂದ ನಮ್ಮ ಭಾರತ ಸರ್ಕಾರ ಈ ಒಂದು ನಡೆಯನ್ನು ಮಾಡ್ತಾ ಇರುವಂಥದ್ದು, ಪ್ಯಾನ್ ಕಾರ್ಡನ್ನು ಈ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಸಿರುವಂಥದ್ದು ಒಂದು ಒಳ್ಳೆಯ ವಿಚಾರನೆ. ನಾವು ಕರೆಕ್ಟಾಗಿ ತುಂಬ ಜನ ಟ್ಯಾಕ್ಸನ್ನೇ ಕಟ್ಟಲ್ಲ, ನಾವು 50% ಎಷ್ಟೋ ಜನ ನಾವು ಟ್ಯಾಕ್ಸನ್ನು ಕಟ್ಟಲ್ಲ, ಟ್ಯಾಕ್ಸ್ ಅಂದ್ರೆ ಗೊತ್ತಿರಲ್ಲ ತುಂಬ ಜನಕ್ಕೆ. ಅದರಿಂದ ಒಳ್ಳೆಯದು, ನಾವು ಟ್ಯಾಕ್ಸ್ ಕಟ್ಟಿದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಇದು ಇನ್ನೊಂದು ಕಾರಣ ಆಗುತ್ತೆ. ನೆಕ್ಸ್ಟು ರೇಷನ್ ಕಾರ್ಡ್ ಆಗಿರ್ಬೋದು, ನೀವು ಗ್ಯಾಸ್ ಇದಕ್ಕೆ ನೀವು ಆಧಾರ್ ಕಾರ್ಡನ್ನು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿದ್ರೆ, ಏನಕ್ಕೆ ಅಂದರೆ ಒಬ್ಬರು ರೇಷನ್ ಕಾರ್ಡ್ ಎರಡು ರೇಷನ್ ಕಾರ್ಡ್ ಹಿಡ್ಕೊಂಡ್ಬಿಟ್ಟಿರ್ತಾರೆ, ಅವರು ಎಲ್ಲೋ ಜಾಗದಲ್ಲಿ ಮುಂಚೆಯಲ್ಲಿ ಇರ್ತಾರೋ, ಅದು ಇದು ಎರಡು ರೇಷನ್ ಕಾರ್ಡ್ ಇರುತ್ತೆ. ಅದು ಆ ರೀತಿ ಆಗಬಾರ್ದು, ಮೋಸ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಆಧಾರ್ ಕಾರ್ಡನ್ನು ಅದಕ್ಕೆ ಲಿಂಕ್ ಮಾಡಿಸಿದ್ದಾರೆ. ಮತ್ತು ಗ್ಯಾಸಲ್ಲೂ ಅಷ್ಟೇ, ಎರಡು ಕಡೆ ಗ್ಯಾಸ್ ಏಜೆನ್ಸಿಗಳಲ್ಲಿ ನೀವೇನಾದರೂ ಗ್ಯಾಸ್ ತೊಗೊಂಡಿರ್ತೀರ ಅಂದರೆ ಅದು ಗೊತ್ತಾಗ್ಬಿಡುತ್ತೆ ಎಲ್ಲ. ಅದರಿಂದ ಆಧಾರ್ ಕಾರ್ಡ್ ಎಲ್ಲ ನಿಮಗೆಲ್ಲ ಗೊತ್ತೇ ಇರ್ಬೋದು ಎಷ್ಟು ಸೆಕ್ಯೂರಿಟಿ ಇದೆ. ಅದರಿಂದ ನೀವು ಸುಮ್ಮನೆ ಯಾರೋ ಕೇಳಿದ್ರು ಅಂದ ತಕ್ಷಣ, ಮೊಬೈಲ್ ತೊಗೋತೀನಿ, ಒಂದು ಸಿಮ್ ತೊಗೋತೀನಿ, ನೀನು ಆಧಾರ್ ಕಾರ್ಡ್ ಕೊಡು ಅಂದ ತಕ್ಷಣ ಯಾವುದೇ ಕಾರಣ ಕೊಡಬೇಡಿ. ನಿಮ್ಮ ಆಧಾರ್ ಕಾರ್ಡು ನೀವೇ ಯೂಸ್ ಮಾಡಬೇಕು. ಅದು ಫುಲ್ಲು ಸೆಕ್ಯೂರಿಟಿ. ಇನ್ನು ಮುಂದೆ ಹೆಂಗೆ ಆಗ್ಬಿಡುತ್ತೆ ಅಂದರೆ, ಎಲ್ಲದಕ್ಕೂ ನೀವು ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ. ನೀವು ಪಾಸ್ಪೋರ್ಟಲ್ಲಿ ನಿಮಗೆ ಪಾಸ್ಪೋರ್ಟ್ ಮಾಡ್ಸೋಕೆ ಹೋಗ್ತಿದ್ರೆ ಅಂದರೆ ಆಧಾರ್ ಕಾರ್ಡ್ ಇದ್ದರೆ ತುಂಬ ಬೇಗ ಆಗುತ್ತೆ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಸಿಮ್ ತೊಗೊಳೋದಕ್ಕಾಗಲಿ ಬೇರೆ ಏನಕ್ಕಾದ್ರೂ ಕೊಡಬೇಡಿ. ತುಂಬ ಇಂಪಾರ್ಟೆಂಟು ಆಧಾರ್ ಕಾರ್ಡ್. ಈಗ ಏನೂ ಮಾಡೋದಕ್ಕಾಗಲ್ಲ, ಇನ್ನು ಫುಲ್ ಸ್ಟ್ರಿಕ್ಟ್ ಆಗಿಬಿಡ್ತಿದೆ ಮುಂದೆ ಎಲ್ಲ. ನಿಮಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಅಂದರೆ, ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೂ ಕೂಡ ಆಧಾರ್ ಕಾರ್ಡ್ ಈಗ ಕಂಪಲ್ಸರಿ ಮಾಡ್ತಾಯಿದ್ದಾರೆ. ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಏನಕ್ಕಪ್ಪ ಆಧಾರ್ ಕಾರ್ಡ್ ಬೇಕು ಅಂತ ಅಂದ್ಕೊಂಬಿಡಿ. ಒಂದು ರೀತಿ ಒಳ್ಳೆ ವಿಚಾರನೆ. ಏನಕ್ಕೆ ಅಂದರೆ, ಹಿಂಗೆ ಅಂತ ಹೇಳ್ತೀನಿ ಕೇಳಿ, ನೀವೇನಾದರೂ ಅಲ್ಲ, ಬೇರೆ ಯಾರೋ 2 ಮದುವೆ ಆಗಿರ್ತಾರೆ ಅಂದ್ಕೊಳ್ಳಿ, ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಸಿಗಾಕೊಂಡ್ಬಿಡ್ತಾರ, ಇನ್ನೊಂದು ಮದುವೆ ಆಗ್ತೀನಿ ಅಂತ ಗೊತ್ತಾಗ್ಬಿಡುತ್ತಾ. ಅದರಿಂದ ಒಂದು ರೀತಿ ನಮ್ಮ ಭಾರತ ಸರ್ಕಾರಕ್ಕಾಗಿರ್ಬೋದು, ಪೊಲೀಸವ್ರಿಗಾಗಿರ್ಬೋದು, ಸೆಕ್ಯೂರಿಟಿಗೋಸ್ಕರ ತುಂಬ ಒಳ್ಳೆ ಇಂಪಾರ್ಟೆಂಟ್ ಇದು. ಆಧಾರ್ ಕಾರ್ಡನ್ನು ಎಲ್ಲ ಕಡೆ ಲಿಂಕ್ ಮಾಡಿಸ್ಕೊಂಡು ಕಂಪಲ್ಸರಿ ಮಾಡ್ತಾ ಇರುವಂಥದ್ದು ತುಂಬ ಒಳ್ಳೆಯ ವಿಚಾರ. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ? ನಮ್ಮ ಸರ್ಕಾರದ ನಡೆ ಈಗ ಅನಿಸುತ್ತೆ, ಒಂದು ರೀತಿ ಒಳ್ಳೆ ಸೆಕ್ಯೂರಿಟಿ ನೀಡ್ತಿದ್ದಾರೆ ಅಂತಲೇ ಅನಿಸುತ್ತೆ.
ನಿಮ್ಗೆ ಇದ್ರ ಬಗ್ಗೆ ಅನಿಸ್ತಿಲ್ಲ ಕಾಮೆಂಟ್ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ